ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮುಂದುವರೆದು ಇದು ರಿಲೇಟೆಡ್ ಯಾವುದು ಅಂತ ಹೇಳಿದ್ರೆ ಇದು ಒಂದು ಜೆನೆಟಿಕ್ಸ್ ಅಂಡ್ ಜೆನೆಟಿಕ್ಸ್ ಬಗ್ಗೆ ಆಗಿರುತ್ತೆ. ಓಕೆ, ಜೆನೆಟಿಕ್ಸ್ ಅಂಡ್ ಹೆರಿಡಿಟಿ ಅದ್ರ ಬಗ್ಗೆ ಆಗಿರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಫೀಮೇಲ್ ಹೆಟಿರೋಗೆಮೆಟಿ ಅಂತ ಇದೆ. ಫೀಮೇಲ್ ಹೆಟಿರೋಗೆಮೆಟಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದರೆ ಇದು ಬಂದು ಬರ್ಡ್ಸ್ ಎಕ್ಸಾಂಪಲ್. ಓಕೆ, ಫೀಮೇಲ್ ಹೆಟಿರೋಗೆಮೆಟಿಗೆ ಎಕ್ಸಾಂಪಲ್ಸ್ ಬಂದು ಬರ್ಡ್ಸ್ ಆಗಿರುತ್ತೆ. ಇನ್ನು ವಾಟ್ ಈಸ್ ಟೆಸ್ಟ್ ಕ್ರಾಸ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಇದೆ. ಓಕೆ, ವಾಟ್ ಈಸ್ ಟೆಸ್ಟ್ ಕ್ರಾಸ್? ಟೆಸ್ಟ್ ಕ್ರಾಸ್ ಅಂದ್ರೆ ಏನು ನೋಡಿ. ಟೆಸ್ಟ್ ಕ್ರಾಸ್ ಅನ್ನುವಂಥದ್ದು ಇಟ್ ಇಸ್ ಅ ಕೈಂಡ್ ಆಫ್ ಅಥವಾ ಟೈಪ್ ಆಫ್ ಬ್ಯಾಕ್ ಕ್ರಾಸ್ ಅಂತ ಹೇಳ್ತೀವಿ. ಇಲ್ಲಿ F1 ಏನಿದೆಯಲ್ಲ ಇಟ್ ಇಸ್ ಕ್ರಾಸ್ಡ್ ವಿತ್ ಇಟ್ಸ್ ರಿಸೆಸಿವ್ ಪೇರೆಂಟ್. ಓಕೆ, ಡಾಮಿನೆಂಟ್ ಅನ್ನ ಬಿಟ್ಟು ರಿಸೆಸಿವ್ ಪೇರೆಂಟ್ ಜೊತೆ ಅದು ಕ್ರಾಸ್ ಆಗೋದು, ಅದನ್ನ ನಾವು ಟೆಸ್ಟ್ ಕ್ರಾಸ್ ಅಂತ ಹೇಳ್ತೀವಿ. ಓಕೆ, ಇಟ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ಜಿನೋಟೈಪ್ ಆಫ್ F1 ಪ್ಲಾಂಟ್. ನಮ್ಗೆ ಟೆಸ್ಟ್ ಕ್ರಾಸ್ ಮಾಡೋದ್ರಿಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ಜಿನೋಟೈಪ್ ಆಫ್ F1 ಜನರೇಷನ್ ಪ್ಲಾಂಟ್, ವೆದರ್ F1 ಈಸ್ ಹೋಮೋಸೈಗಸ್ ಆರ್ ಹೆಟಿರೋಸೈಗಸ್. ಅಂದ್ರೆ ಏನು, F1 ಹೋಮೋಸೈಗಸ್ ಅಥವಾ ಹೆಟಿರೋಸೈಗಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸೊ ವಾಟ್ ಇಸ್ ದ ಜಿನೋಟೈಪ್ ಆಫ್ F1 ಪ್ಲಾಂಟ್ ಅನ್ನೋದಕ್ಕೆ ನಮ್ಗೆ ಟೆಸ್ಟ್ ಕ್ರಾಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಮೆನ್ಷನ್ 2 ಸಿಂಪ್ಟಮ್ಸ್ ಆಫ್ ಟರ್ನರ್ಸ್ ಸಿಂಡ್ರೋಮ್. ಟರ್ನರ್ಸ್ ಸಿಂಡ್ರೋಮ್ ನ 2 ಸಿಂಪ್ಟಮ್ ಏನೇನು ಅಂತ ಕೇಳಿದ್ದಾರೆ. ಫೀಮೇಲ್ಸ್ ಆರ್ ಸ್ಟೆರೈಲ್ ಆಸ್ ಓವರೀಸ್ ಆರ್ ರೂಡಿಮೆಂಟರಿ. ಫೀಮೇಲ್ಸ್ they will become sterile as ovaries are rudimentary and females lack secondary sexual characters. ಆಮೇಲೆ ಫಿಮೇಲ್ಸ್ ಅಲ್ಲಿ ಯಾವುದೇ ಒಂದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅವನ್ನೆಲ್ಲ ಕಳ್ಕೊಂತವೆ. ಸೊ ದಿಸ್ ಇಸ್ ವಾಟ್ ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ 2 ಸಿಂಪ್ಟಮ್ಸ್ ಆಫ್ ಟರ್ನರ್ ಸಿಂಡ್ರೋಮ್ ಏನು, ಫಿಮೇಲ್ಸ್ ಆಫ್ ಸ್ಟೆರೈಲ್ ಆಸ್ ಓವರೀಸ್ ಆರ್ rudimentary, females lack secondary sexual characters. What are the conclusions drawn by T.H. Morgan from crossing experiment in Drosophila melanogaster with respect to linkage? ಸೊ ಕನ್ಕ್ಲೂಷನ್ಸ್ ಏನ್ ಕೊಟ್ಟರು T.H. Morgan ಅವರು ಅಂತ ನೋಡೋದಾದ್ರೆ, ಫಿಸಿಕಲ್ ಅಸೋಸಿಯೇಷನ್ ಆಫ್ 2 ಜೀನ್ಸ್ ಇಸ್ ಕಾಲ್ಡ್ ಲಿಂಕೇಜ್ ಅಂತ ಹೇಳ್ತೀವಿ. ಆಕ್ಚುಲಿ ಇಲ್ಲಿ ಏನ್ ಹೇಳ್ಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು ಲಿಂಕೇಜ್ ಮಾತಾಡ್ಬೇಕಾಗಿರೋದ್ರಿಂದ ಫಿಸಿಕಲ್ ಅಸೋಸಿಯೇಷನ್ ಆಫ್ 2 ಜೀನ್ಸ್. ಓಕೆ, ಇಲ್ಲಿ ಏನಾಗ್ಬೇಕು, ಈ ಒಂದು 2 ಜೀನ್ಸ್ ಏನಿರುತ್ತೆ ಅವುಗಳ ಫಿಸಿಕಲ್ ಅಸೋಸಿಯೇಷನ್ ಉಂಟಾಗಬೇಕು. ದಟ್ ಇಸ್ ಸೆಡ್ ಟು ಬಿ ಲಿಂಕೇಜ್ ಅಂತ ಹೇಳ್ತೀವಿ. ಅಂಡ್ ನಾನ್ ಪೇರೆಂಟಲ್ ಕಾಂಬಿನೇಷನ್ ಈಸ್ ರೀಕಾಂಬಿನೇಷನ್. ನೋಡಿ, ಲಿಂಕೇಜ್ ಅಂದ್ರೆ ಏನು, ಫಿಸಿಕಲ್ ಅಸೋಸಿಯೇಷನ್ ಆಫ್ 2 ಜೀನ್ಸ್. ಓಕೆ, ಇನ್ನು ರೀಕಾಂಬಿನೇಷನ್ ಬಂದು ನಾನ್ ಪೇರೆಂಟಲ್ ಕಾಂಬಿನೇಷನ್ ಈಸ್ ರೀಕಾಂಬಿನೇಷನ್. ಸೊ ವೆನ್ ಜೀನ್ಸ್ ಆರ್ ಲೂಸ್ಲಿ ಲಿಂಕ್ಡ್, ಯಾವಾಗ ಜೀನ್ಸ್ ಲೂಸ್ಲಿ ಲಿಂಕ್ ಆಗಿರುತ್ತೆ ಅವು ಹೈಯರ್ ಕಾಂಬಿನೇಷನ್ ಅನ್ನ ನಮ್ಗೆ ತೋರಿಸುತ್ತೆ. ಹೈಯರ್ ರೀಕಾಂಬಿನೇಷನ್ ಅನ್ನ ನಮ್ಗೆ ತೋರಿಸುತ್ತೆ. ಓಕೆ, ಅಂದ್ರೆ ನಾನ್ ಪೇರೆಂಟಲ್ ಕಾಂಬಿನೇಷನ್ ಯಾವುದು ಅನ್ನೋದು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ವೆನ್ ಜೀನ್ಸ್ ಆರ್ ಟೈಟ್ಲಿ ಲಿಂಕ್ಡ್, ಓಕೆ, ಯಾವಾಗ ಅವು ಟೈಟ್ಲಿ ಲಿಂಕ್ ಆಗಿರುತ್ತೆ ನಮ್ಗೆ ಲೋ ರೀಕಾಂಬಿನೇಷನ್ ನಮ್ಗೆ ತೋರಿಸುತ್ತೆ. ಇನ್ನು ದ ಶೇಪ್ ಆಫ್ ಆರ್ಬಿಸಿಸ್ ಆಫ್ ಸಿಕಲ್ ಸೆಲ್ ಅನೆಮಿಯಾ ಪೇಷಂಟ್ಸ್ ಚೇಂಜ್ ಟು ಇಲಾಂಗೇಟೆಡ್ ಸಿಕಲ್ ಲೈಕ್ ಸ್ಟ್ರಕ್ಚರ್. ಸೊ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ, ದ ಶೇಪ್ ಆಫ್ ಆರ್ಬಿಸಿಸ್ ಆಫ್ ಸಿಕಲ್ ಸೆಲ್ ಅನೆಮಿಯಾ, ಆರ್ಬಿಸ್ ಅಂದ್ರೆ ಸಿಕಲ್ ಸೆಲ್ ಅನೆಮಿಯಾ ಪೇಷಂಟ್ಸ್ ಏನಿರ್ತಾರೆ ಅವುಗಳಲ್ಲಿ ಇರುವಂತಹ ಈ ಆರ್ಬಿಸಿಸ್ ಯಾವಾಗ್ಲೂ ಇಲಾಂಗೇಟೆಡ್ ಸಿಕಲ್ ಲೈಕ್ ಸ್ಟ್ರಕ್ಚರ್ಗೆ ಅದು ಕನ್ವರ್ಟ್ ಆಗಿರುತ್ತೆ, ಚೇಂಜ್ ಆಗಿರುತ್ತೆ. ಕಾರಣ ಏನು ಅಂತ ಕೇಳಿದರೆ ನೋಡಿ, ಸಿಕಲ್ ಸೆಲ್ ಅನೆಮಿಯಾ ಏನಿದೆಯಲ್ಲ ಇಟ್ ಇಸ್ ಕಾಸ್ಡ್ ಬೈ ಮ್ಯೂಟೆಂಟ್ ಹಿಮೋಗ್ಲೋಬಿನ್. ಓಕೆ, ಮ್ಯೂಟೆಂಟ್ ಹಿಮೋಗ್ಲೋಬಿನ್. So that gene leads to substitution of glutamic acid by valine at the 6th position of the beta globin chain of hemoglobin molecule ಆಗಿರುತ್ತೆ. So the mutant hemoglobin molecule ಏನಿರುತ್ತೆ it undergoes polymerization under low oxygen tension causing the change in the shape of RBC from biconcave disc to elongated sickle like structure. Okay, so biconcave disc ಇಂದ elongated sickle like structure ಗೆ ಅದೇನಾಗಿರುತ್ತೆ, ಚೇಂಜ್ ಆಗುತ್ತೆ. ಮೆನ್ಷನ್ ದ ಪಾಸಿಬಲ್ ಜಿನೋಟೈಪ್ಸ್ ಆಫ್ ಎ ಅಂಡ್ ಬಿ ಬ್ಲಡ್ ಗ್ರೂಪ್ ಇಂಡಿವಿಜುವಲ್. ಇಲ್ಲಿ ಏನ್ ಹೇಳಿದರೆ ಪಾಸಿಬಲ್ ಜಿನೋಟೈಪ್ಸ್ ಅನ್ನ ಹೇಳಿ, ಎ ಬ್ಲಡ್ ಗ್ರೂಪ್ದು ಮತ್ತೆ ಬಿ ಬ್ಲಡ್ ಗ್ರೂಪ್ದು ಅಂತ ಇದೆ. ಸೊ IAA ಆಮೇಲೆ IAI. ಬಿ ಬ್ಲಡ್ ಗ್ರೂಪ್ದು ಸೇಮ್ IBB ಆಮೇಲೆ IBI. ವೈ ಹ್ಯಾಸ್ T.H. Morgan selected fruit fly for his genetical experiment. ಇಲ್ಲೇನ್ ಕೇಳಿದರೆ ಪ್ರಶ್ನೆ, T.H. Morgan ಅವರು ಫ್ರೂಟ್ ಫ್ಲೈ ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಫಾರ್ ಹಿಸ್ ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್.
ಫ್ರೂಟ್ ಫ್ಲೈ ಏನಿರುತ್ತಲ್ಲ ಇಟ್ ಕ್ಯಾನ್ ಬಿ ಗ್ರೋನ್ ಆನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಂ ಇನ್ ದ ಲ್ಯಾಬೋರೇಟರಿ. ನಾವು ಈಸಿಯಾಗಿ ಅದನ್ನ ಗ್ರೋ ಮಾಡಬಹುದು. ಆಮೇಲೆ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ಇನ್ ಅಬೌಟ್ 2 ವೀಕ್ಸ್. ಅದು 2 ವೀಕ್ಸ್ ಅಲ್ಲಿ ಅದರ ಒಂದು ಕಂಪ್ಲೀಟ್ ಲೈಫ್ ಸೈಕಲ್ ಅನ್ನ ನಾವು ಕಾಣಬಹುದು. ಆಮೇಲೆ ಸಿಂಗಲ್ ಮೇಟಿಂಗ್ ಕುಡ್ ಪ್ರೊಡ್ಯೂಸ್ ಎ ಲಾರ್ಜ್ ನಂಬರ್ ಆಫ್ ಪ್ರೋಜನಿ ಫ್ಲೈಸ್. ಆಮೇಲೆ ಓನ್ಲಿ ಸಿಂಗಲ್ ಮೇಟಿಂಗ್ ಏನಿರುತ್ತೆ ದಟ್ ಪ್ರೊಡ್ಯೂಸ್ ಎ ಲಾರ್ಜ್ ನಂಬರ್ ಆಫ್ ಪ್ರೋಜನಿ ಫ್ಲೈಸ್ ಕೂಡ. ಆಮೇಲೆ ಕ್ಲಿಯರ್ ಡಿಫರೆನ್ಶಿಯೇಷನ್ ಆಫ್ ದ ಸೆಕ್ಸಸ್. ಇಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ದೇನೆ ನಮ್ಗೆ ಕ್ಲಿಯರ್ ಸೆಕ್ಸಸ್ ದೆಲ್ಲ ನಮ್ಗೆ ಕ್ಲಿಯರ್ ಡಿಫರೆನ್ಶಿಯೇಷನ್ ಸಿಗ್ತಾ ಹೋಗುತ್ತೆ. ಆಮೇಲೆ ಮೆನಿ ಟೈಪ್ಸ್ ಆಫ್ ಹೆರಿಡಿಟರಿ ವೇರಿಯೇಷನ್ಸ್ ಅನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ದಟ್ಸ್ ವೈ ಟಿ.ಎಚ್. ಮೋರ್ಗಾನ್ ಸೆಲೆಕ್ಟೆಡ್ ಫ್ರೂಟ್ ಫ್ಲೈ ಫಾರ್ ಹಿಸ್ ಜೆನೆಟಿಕಲ್ ಎಕ್ಸ್ಪೆರಿಮೆಂಟ್. ರೈಟ್ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ನೋಡಿ ಇಲ್ಲಿ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ಬಗ್ಗೆ ಕೇಳಿದ್ದಾರೆ. ಶಾರ್ಟ್ ಸ್ಟ್ಯಾಚರ್ಡ್, ಫ್ಲಾಟ್ ಬ್ಯಾಕ್ ಆಫ್ ಹೆಡ್, ಆಮೇಲೆ ಬ್ರಾಡ್ ಫ್ಲಾಟ್ ಫೇಸ್, ಸ್ಮಾಲ್ ರೌಂಡ್ ಹೆಡ್, ಆಮೇಲೆ ಫರೋವುಡ್ ಟಂಗ್, ಆಮೇಲೆ ಪಾರ್ಷಿಯಲಿ ಓಪನ್ ಮೌತ್, ಕಾನ್ಜೆನೈಟಲ್ ಹಾರ್ಟ್ ಡಿಸೀಸ್, ಆಮೇಲೆ ಮೆನಿ ಲೂಪ್ಸ್ ಆನ್ ಫಿಂಗರ್ ಟಿಪ್ಸ್, ಪಾಮ್ ಇಸ್ ಬ್ರಾಡ್, ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರೀಸ್, ಫಿಸಿಕಲ್, ಸೈಕೋಮೋಟಾರ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ಇಸ್ ರಿಟಾರ್ಡೆಡ್. ಇನ್ನು ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಇದೆ. ಸೊ ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಫಿನಾಮಿನನ್ ಇನ್ ವಿಚ್ ದ F1 and F1 had a phenotype that did not resemble either of the two parents and was in between the two. That is what incomplete dominance. ಇದು ಬೇಡ, ನೆಕ್ಸ್ಟ್ ಡೆಫಿನಿಷನ್ ನೋಡೋಣ. ನೋಡಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿದ್ರೆ ಇದು ಒಂದು ಫಿನಾಮಿನಾ ಅಂತ ಹೇಳ್ತೀವಿ. ಇಲ್ಲಿ ಹೆಟಿರೋಸೈಗಸ್ ಕಂಡೀಷನ್ ಇಂಟರ್ಮೀಡಿಯೇಟ್ ಫಿನೋಟೈಪ್ ಅಥವಾ ಕ್ಯಾರೆಕ್ಟರ್ ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ದ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ದ ಡಾಗ್ ಫ್ಲವರ್. ಓಕೆ, ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಏನ್ ಕರಿತೀವಿ ಅದ್ರದ್ದು ಕಾಮನ್ ನೇಮ್ ಬಂದ್ಬಿಟ್ಟು ಡಾಗ್ ಫ್ಲವರ್ ಅಂತ ಹೇಳಿ. ಸೊ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್. ಓಕೆ, what are Mendelian disorders? Give 2 examples. Mendelian disorders are mainly caused by alteration or mutation in the single gene. Okay, ಒಂದು ಸಿಂಗಲ್ ಜೀನ್ ನಲ್ಲಿ ಆಗುವಂತಹ ಒಂದು ಆಲ್ಟ್ರೇಷನ್ ಅಥವಾ ಮ್ಯುಟೇಷನ್ ಇಂದ ಮೆಂಡಲಿಯನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಹಿಮೋಫಿಲಿಯಾ, ಸಿಸ್ಟಿಕ್ ಫಿಬ್ರೋಸಿಸ್, ಆಮೇಲೆ ಸಿಕಲ್ ಸೆಲ್ ಅನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಆಮೇಲೆ ಫಿನೈಲ್ ಕಿಟೋನೋರಿಯಾ, ಆಮೇಲೆ ಥ್ಯಾಲಸೆಮಿಯಾ. ಇವೆಲ್ಲ ಏನು ಮೆಂಡಲಿಯನ್ ಡಿಸಾರ್ಡರ್ಸ್ ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಜಸ್ಟ್ ಕಾಸ್ಡ್ ಬೈ ಆಲ್ಟ್ರೇಷನ್ ಆರ್ ಮ್ಯುಟೇಷನ್. ಮ್ಯುಟೇಷನ್ ಅಂದ್ರೆ ಏನು, ಸಡನ್ ಚೇಂಜ್ ಅಂತ ಹೇಳ್ತೀವಿ. ಓಕೆ, ಆಲ್ಟ್ರೇಷನ್ ಆರ್ ಸಡನ್ ಚೇಂಜ್ ಇನ್ ದ ಸಿಂಗಲ್ ಜೀನ್. ಒಂದೇ ಒಂದು ಸಿಂಗಲ್ ಜೀನ್ ಇಂದ ವ್ಯತ್ಯಾಸ ಆಗೋದ್ರಿಂದ ಕೂಡ ನೋಡಿ ಯಾವ ತರ ಎಲ್ಲ ಒಂದು ಡಿಸಾರ್ಡರ್ಸ್ ಬರುತ್ತೆ ಅಂತ. ಓಕೆ, ಇನ್ನು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೋಮೋಸೈಗಸ್ ಅಂಡ್ ಹೆಟಿರೋಸೈಗಸ್ ಪ್ಲಾಂಟ್ಸ್. ಹೋಮೋಸೈಗಸ್ ಪ್ಲಾಂಟ್ಸ್ ಮತ್ತೆ ಹೆಟಿರೋಸೈಗಸ್ ಪ್ಲಾಂಟ್ಸ್ ಅನ್ನ ನೋಡೋದಾದ್ರೆ ದೇ ಶೋ ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಫಾರ್ ಎ ಕ್ಯಾರೆಕ್ಟರ್. ಅಂದ್ರೆ ಇಲ್ಲಿ ಹೋಮೋ ಅಂದ್ರೆ ಏನು, ಸೇಮ್ ಅಲ್ವಾ. ಸೊ ಸೇಮ್ ಪೇರ್ ಆಫ್ ಅಲೀಲ್ಸ್ ನ ಸೇಮ್ ಪೇರ್ ಆಫ್ ಅಲೀಲ್ಸ್ ಆಫ್ ಎ ಕ್ಯಾರೆಕ್ಟರ್ ನ ಇಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ಹೆಟಿರೋಸೈಗಸ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ದೇ ಶೋ ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್. ಅಂದ್ರೆ ಇಲ್ಲಿ ಸೇಮ್ ಪೇರ್ ಆಫ್ ಅಲೀಲ್ಸ್ ಅನ್ನ ತೋರಿಸಿದ್ರೆ ಅದು ಹೋಮೋಸೈಗಸ್ ಪ್ಲಾಂಟ್ಸ್. ಡಿಸಿಮಿಲರ್ ಪೇರ್ ಅಥವಾ ಅನ್ಈಕ್ವಲ್ ಪೇರ್ಸ್ ಆಫ್ ಅಲೀಲ್ಸ್ ಇದ್ರೆ ಅದನ್ನ ಹೆಟಿರೋಸೈಗಸ್ ಪ್ಲಾಂಟ್ಸ್. ಇನ್ನು ಹೋಮೋಸೈಗಸ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಒನ್ ಟೈಪ್ ಆಫ್ ಗ್ಯಾಮೆಟ್ ಫಾರ್ ಎ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ಗೆ ಎಲ್ಲಾನು ಒಂದೇ ಟೈಪ್ ಆಫ್ ಗ್ಯಾಮೆಟ್ಸ್ ಅನ್ನ ಹೋಮೋಸೈಗಸ್ ಪ್ಲಾಂಟ್ಸ್ ಕೊಟ್ರೆ, ಹೆಟಿರೋಸೈಗಸ್ ಪ್ಲಾಂಟ್ಸ್ ಏನಿರುತ್ತೆ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಗ್ಯಾಮೆಟ್ಸ್ ಅನ್ನ ಕೊಡುತ್ತೆ. ಡಿಫೈನ್ ಪಾಯಿಂಟ್ ಮುಟೇಷನ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮುಟೇಷನ್ ಅಂತ ಇದೆ. ಸೊ ಪಾಯಿಂಟ್ ಮುಟೇಷನ್ ಅಂದ್ರೆ ಏನು, ಇಟ್ ಇಸ್ ದ ಚೇಂಜ್ ಇನ್ ಅ ಸಿಂಗಲ್ ಬೇಸ್ ಪೇರ್ ಆಫ್ DNA ದಟ್ ಇಸ್ ಸೆಡ್ ಟು ಬಿ ಪಾಯಿಂಟ್ ಮುಟೇಷನ್. ಮುಟೇಷನ್ ಅಂದ್ರೆ ಏನು, ಸಡನ್ ಚೇಂಜ್ ಅಥವಾ ಆಲ್ಟ್ರೇಷನ್ ಅಂತ ಹೇಳ್ತೀವಿ. ಪಾಯಿಂಟ್ ಮುಟೇಷನ್ ಅಂದ್ರೆ ಏನು, ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಓಕೆ, ಬಟ್ ಏನು ಇಲ್ಲಿ ಬೇಸ್ ಪೇರ್ ಆಫ್ DNA ಅಥವಾ ಜೀನ್ ಅಲ್ಲಿ ಸಿಂಗಲ್ ಬೇಸ್ ಪೇರ್ ಆಫ್ DNA ಅಥವಾ ಜೀನ್ ಅಲ್ಲಿ ಚೇಂಜ್ ಆಗುವಂತದ್ದು. ಓಕೆ, ಪಾಯಿಂಟ್ ಮುಟೇಷನ್ ಇಸ್ ದ ಚೇಂಜ್ ಇನ್ ಎ ಸಿಂಗಲ್ ಬೇಸ್ ಪೇರ್ ಆಫ್ DNA ಆರ್ ಜೀನ್ is called point mutation ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು sickle cell anemia. What are the conclusions drawn by T.H. Morgan from causing the experiments in Drosophila with respect to linkage? So ಇಲ್ಲಿ ಏನಾಗುತ್ತೆ ನೋಡಿ, dihybrid cross, 2 genes present on chromosome tended to remain together and the proportion of parental combination is much higher than the non-parental type ಆಗಿರುತ್ತೆ. Even when the genes are grouped on the same chromosome, some genes are tightly linked and some are loosely linked. Okay, write the karyotype and mention any 2 symptoms of Klinefelter syndrome ಅಂತ. Karyotype
Karyotype of 47 ಬಂದ್ಬಿಟ್ಟು XXY. Okay. So karyotype of 47 XXY. Individual has overall masculine development. ಆಮೇಲೆ feminine development is also expressed ಯಾವುದರಲ್ಲಿ Klinefelter syndrome ಅಲ್ಲಿ. ಅದಾದ್ಮೇಲೆ such individuals are sterile, means they are unable to reproduce the organisms. Okay. Mention the genotype of parents when their children are with ABO blood groups. ಅಂದ್ರೆ mention the genotype of the parents. ಇಲ್ಲಿ ನಾವು parents the genotype ಬರಿಬೇಕು. when their children AB ಮತ್ತೆ AB ಮತ್ತೆ O blood groups ಹೊಂದಿದ್ರೆ ಆ ಒಂದು parents ನ genotype ಅಂತ ಕೇಳಿದ್ದಾರೆ. Parents have the genotypes of IA, I and IBI. Okay, this is the right answer. ನಿಮ್ಗೆ ಇದನ್ನ ಆಪ್ಷನ್ಸ್ ಅಲ್ಲಿ ಕೇಳಬಹುದು. Okay. What are the two types of disorders of humans where the karyotype is 47? Okay, right, the two types of disorders of humans where the karyotype is 47 ಅಂತ ಇದೆ. So 47 karyotype ಇದ್ದಾಗ Down syndrome and Klinefelter syndrome. These are the two types of disorders of humans where the karyotype is 47. So karyotype ಏನಾದ್ರೂ 47 ಇದ್ರೆ Down syndrome. And the one extra chromosome leads to Down syndrome and Klinefelter syndrome. 3 mark questions ನೋಡೋಣ. Mention the causes and effects of phenylketonuria. Phenylketonuria is caused due to the mutation in autosomal recessive gene, leads to lacks an enzyme that converts the amino acid phenylalanine into tyrosine. This is very 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 important. ನಿಮಗೆ ಇದು TET ನಲ್ಲಿ ಬರುವಂತ ಪಕ್ಕಾ question. Okay, phenylketonuria ಏನಿರುತ್ತಲ್ವಾ, it is caused due to mutation in autosomal recessive gene. Okay, ಇದು phenylketonuria ಅನ್ನುವಂಥದ್ದು autosomal recessive gene ಅಲ್ಲಿ ನಡೆಯುತ್ತೆ ಡ್ಯೂ ಟು ಮ್ಯುಟೇಷನ್. ಸೊ ಆ ರೀತಿ ನಡೆದಾಗ ಅಂದ್ರೆ ಆಟೋಸೋಮಲ್ ರಿಸೆಸಿವ್ ಜೀನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಇಟ್ ಅಕರ್ಸ್ ಇನ್ ಆಟೋಸೋಮಲ್ ರಿಸೆಸಿವ್ ಜೀನ್. ಸೊ ಈ ಒಂದು ಆಟೋಸೋಮಲ್ ರಿಸೆಸಿವ್ ಜೀನ್ ಅಲ್ಲಿ ಸಡನ್ ಚೇಂಜ್ ಆದಾಗ ಏನಾಗುತ್ತೆ, ಲ್ಯಾಕ್ಸ್ ಆನ್ ಎನ್ಸೈಮ್, ಅದು ಎನ್ಸೈಮ್ ಅನ್ನ ಕಳ್ಕೊಳ್ಳುತ್ತೆ. ಯಾವ ಎನ್ಸೈಮು? ಅಮೈನೋ ಆಸಿಡ್ ಫಿನೈಲ್ ಅಲನೈನ್ ಅನ್ನ ಟೈರೋಸಿನ್ ಆಗಿ ಕನ್ವರ್ಟ್ ಮಾಡುವಂತಹ ಎನ್ಸೈಮ್ ಅನ್ನ ಅದು ಕಳ್ಕೊಳ್ಳುತ್ತೆ. ಅದನ್ನೇ phenylketonuria ಅಂತ ಹೇಳ್ತೀವಿ. ಓಕೆ, phenylketonuria is caused due to mutation in autosomal recessive gene that leads to lacks an enzyme that converts the amino acid phenylalanine into tyrosine. Okay, effects of phenylketonuria. ಸೊ ಈ ರೀತಿಯಾದ ಎನ್ಸೈಮ್ ಅನ್ನ ಕಳ್ಕೊಂಡಾಗ ಏನೆಲ್ಲ ನಾವು ನೋಡಬಹುದು? phenylalanine is accumulated. ಅವಾಗ ಫಿನೈಲ್ ಅಲನೈನ್ ಅಕ್ಯುಮುಲೇಟ್ ಆಗುತ್ತೆ ಅಂಡ್ ಕನ್ವರ್ಟೆಡ್ ಇಂಟು ಫಿನೈಲ್ ಪೈರುವಿಕ್ ಆಸಿಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇನ್ನು ಅಕ್ಯುಮುಲೇಷನ್ ಆಫ್ ಫಿನೈಲ್ ಪೈರುವಿಕ್ ಆಸಿಡ್ ಇನ್ ಬ್ರೈನ್ ದಟ್ ರಿಸಲ್ಟ್ಸ್ ಇನ್ ಮೆಂಟಲ್ ರಿಟಾರ್ಡೇಷನ್. ಆಮೇಲೆ ಫಿನೈಲ್ ಪೈರುವಿಕ್ ಆಸಿಡ್ ಏನಿರುತ್ತೆ ದ ಎಕ್ಸ್ಕ್ರೀಟೆಡ್ ಥ್ರೂ ಯೂರಿನ್ ಬಿಕಾಸ್ ಆಫ್ ಇಟ್ಸ್ ಪೂರ್ ಅಬ್ಸಾರ್ಪ್ಷನ್ ಬೈ ಕಿಡ್ನಿ. ಸೊ ಫಿನೈಲ್ ಪೈರುವಿಕ್ ಆಸಿಡ್ ಏನಿರುತ್ತೆ ಅದನ್ನ ಕಿಡ್ನಿ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಅದು ಯೂರಿನ್ ಮೂಲಕ ಪಾಸ್ ಆಗುತ್ತೆ. ವಾಟ್ ಈಸ್ ಮೇಲ್ ಹೆಟಿರೋಗೆಮಿಟಿ? ಮೇಲ್ ಹೆಟಿರೋಗೆಮಿಟಿ ಅಂದ್ರೆ ಏನು? ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಇದೆ. ಮೇಲ್ ಹೆಟಿರೋಗೆಮಿಟಿ ಅಂತ ಅಂದ್ರೆ ಇಟ್ ಈಸ್ ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್ ಇನ್ ವಿಚ್ ಮೇಲ್ಸ್ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಓಕೆ, ಮೇಲ್ ಹೆಟಿರೋಗೆಮಿಟಿ is sex determination mechanism in which male produce two different types of gametes ಅಂತ ಹೇಳ್ತೀವಿ. So the sex determining mechanism in case of humans is XY type ಅಂತ ಹೇಳ್ತೀವಿ. ಓಕೆ, ಹ್ಯೂಮನ್ ಬಂದ್ಬಿಟ್ಟು ಮೇಲ್ ಬಂದ್ಬಿಟ್ಟು XX, ಮೇಲ್ ಬಂದ್ಬಿಟ್ಟು ಇದು XY ಅನ್ನೋದು ಮೇಲ್. ಓಕೆ, XX ಅನ್ನುವಂಥದ್ದು ಫಿಮೇಲ್. ಸೊ ದ ಸೆಕ್ಸ್ ಡಿಟರ್ಮೈನಿಂಗ್ ಮೆಕ್ಯಾನಿಸಮ್ ಇನ್ ಕೇಸ್ ಆಫ್ ಹ್ಯೂಮನ್ಸ್ ಇಸ್ XY types. During spermatogenesis among males, two types of gametes are produced. 50% of the total sperm produced carried by the X chromosome and 50% has Y chromosome besides the autosome. Okay, in 50% autosome, 50% chromosome. So females however produce only one type of ovum with an X chromosome. Okay, in case of the ovum fertilizes with a sperm. In case
In case the ovum fertilizes with a sperm carrying X chromosome, the zygote develops into female. The fertilization of ovum with Y chromosome carrying sperm that results into male offspring. Okay. ಇವಾಗ ಫರ್ಟಿಲೈಸೇಷನ್ ಆಫ್ ಓವಮ್ ವೈ ಕ್ರೋಮೋಸೋಮ್ ಜೊತೆ ಸೇರಿದ್ರೆ, ವೈ ಕ್ರೋಮೋಸೋಮ್ ಹೊಂದಿರುವಂತ ಸ್ಪರ್ಮ್ ಜೊತೆ ಸೇರಿದ್ರೆ ಅದು ಮೇಲ್ ಆಫ್ ಸ್ಪ್ರಿಂಗ್ ಆಗತ್ತೆ. ಓಕೆ. ಫರ್ಟಿಲೈಸೇಷನ್ ಆಫ್ ಓವಮ್ ವಿತ್ ಎಕ್ಸ್ with X chromosome carrying sperm results in female offspring. What is aneuploidy? Write any 4 symptoms of Down syndrome. Aneuploidy andrenu failure of segregation of chromatids during cell division cycle results in the gain or loss of chromosomes. Adana now aneuploidy anta heltivi. Andrenu failure of segregation of chromatids. So chromatids ಏನಿರುತ್ತೆ ಅದರ ಒಂದು segregation fail ಆಗುತ್ತೆ during cell division cycle. So that results in the gain or loss of chromosomes. 4 symptoms of Down syndrome ಬಂದ್ಬಿಟ್ಟು ನೋಡಿದ್ವಿ ಮುಂಚೆನೆ. ಶಾರ್ಟ್ ಸ್ಟ್ಯಾಚರ್ಡ್ ಫ್ಲಾಟ್ ಬ್ಯಾಕ್ ಆಫ್ ಹೆಡ್, ಆಮೇಲೆ ಬ್ರಾಡ್ ಫ್ಲಾಟ್ ಫೇಸ್, small round head, loops on finger tips, palm is broad, characteristic palm crease, physical, psychomotor and mental development is retarded. Okay. Write the karyotype of following syndromes. So ಕೆಳಗಡೆ ಇರುವಂತ ಈ ಒಂದು ಸಿಂಡ್ರೋಮ್ಸ್ ಏನ್ ಕೊಟ್ಟಿದ್ದಾರೆ, ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಅವುಗಳ ಕ್ಯಾರಿಯೋಟೈಪ್ ಅನ್ನ ಬರಿಬೇಕು. ಡೌನ್ ಸಿಂಡ್ರೋಮ್ ಏನು, 45A ಪ್ಲಸ್ XX, ಆಮೇಲೆ 45A ಪ್ಲಸ್ XY. ಓಕೆ. ಇನ್ನು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ 47 ಆಮೇಲೆ XXY. ಟರ್ನರ್ ಸಿಂಡ್ರೋಮ್ 45X4. ಇವೆಲ್ಲ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಹೋಮೋಜೈಗಸ್ ಜಿನೋಟೈಪ್ ಆಫ್ explain the sex determination in human being. Explain the homozygous genotype of A, B and O blood groups. Homozygous genotype of A ಬಂದ್ಬಿಟ್ಟು IA. Homozygous genotype of B ಬಂದ್ಬಿಟ್ಟು IB. Homozygous genotype of O ಬಂದ್ಬಿಟ್ಟು IO ಅಥವಾ IA ಸ್ಮಾಲ್ I ಅಂತ ಇಂಡಿಕೇಟ್ ಮಾಡಿದ್ರೆ that is O. Okay. ಇನ್ನು briefly explain sex determination in human beings. So sex determining mechanism in case of humans is XY type anta heltivi. Out of 23 pairs of chromosome 22 pairs are exactly same in both males and females. So 22 pairs ಏನಿರುತ್ತೆ that is exactly same in males and females. These are autosomes anta heltivi. 22 pair of chromosomes ಅಂದ್ರೆ ಏನು, 44 chromosomes are called ಏನಂತ ಹೇಳ್ತೀವಿ, autosomes ಅಂತ ಹೇಳ್ತೀವಿ. ಓಕೆ. autosomes ಅಂತ ಹೇಳ್ತೀವಿ. pair of X chromosomes is present in the female. pair of X chromosomes ಅಂದ್ರೆ X chromosome pairs ಏನಿರುತ್ತೆ that is present in female. Okay. Whereas the presence of X and Y chromosome are determinants of the male characteristics. Okay, so during spermatogenesis among males, 2 types of gametes are produced. 50% of the total sperm produced carry the X chromosome and 50% has Y chromosome besides the autosome. So females, however, produce only one type of ovum with an X chromosome. In case of ovum fertilizes with a sperm carrying X chromosome, zygote develops into female agate. The fertilization of ovum with Y chromosome carrying sperm results into male offspring agate. So describe haplodiploid sex determination system in honeybees. Describe haploid diploid sex determination system in honeybees. So sex determination in honeybee anta nodta hodre, sex determination in honeybees depends on the number of sets. Okay, the number of sets of chromosomes. Eshtu number of sets of chromosome ide annodra mele sex determination in honeybee na ನಾವು ಹೇಳ್ತೀವಿ. This method is called haplodiploid method anta.
ಓಕೆ, ಅದನ್ನೇ ನಾವು ಹೆಪ್ಲೋಡಿಪ್ಲಾಯ್ಡ್ ಮೆಥಡ್ ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ಬೋದು, ಹೆಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಏನು? ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ ಈಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸೆಟ್ಸ್ ಆಫ್ ಕ್ರೋಮೋಸೋಮ್. ಓಕೆ, ನಂಬರ್ ಆಫ್ ಸೆಟ್ಸ್ ಆಫ್ ಕ್ರೋಮೋಸೋಮ್, ಅದನ್ನೇ ಹೆಪ್ಲೋಡಿಪ್ಲಾಯ್ಡ್ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಇನ್ನು ಕ್ರೋಮೋಸೋಮ್ ನಂಬರ್ ಇನ್ ಡಿಪ್ಲಾಯ್ಡ್ ಹನಿಬಿ is 2n is equal to 32. This is very important. Chromosome number in diploid honeybee. In diploid 2n is equal to 32 ಇರುತ್ತೆ. Okay, diploid means 2n. So that honeybee is 2n is equal to 32. ನೋಡಿ ಇಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ಫಿಮೇಲ್ ಇದೆ, ಇಲ್ಲಿ ಮೇಲ್ ಇದೆ. ಸೊ ಫಿಮೇಲ್ ಏನಂತ ಹೇಳಿದ್ವಿ, ಇನ್ ಹ್ಯೂಮನ್ಸ್ XX. ಓಕೆ, ಇನ್ ಹ್ಯೂಮನ್ಸ್ XY is said to be ಮೇಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಸೊ ಪೇರೆಂಟ್ಸ್ ಬಂದು ಫಿಮೇಲ್ 32 ಇದೆ. ಸೊ 32 ಏನಾಗುತ್ತೆ ಇಲ್ಲಿ 16 ವೆನ್ ಇಟ್ ಅಂಡರ್ಗೋಸ್ ಮಿಯಾಸಿಸ್. ಇನ್ನು ಮೇಲ್ ಬಂದ್ಬಿಟ್ಟು ಮೈಟೋಸಿಸ್ ಆದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ 16 ಇರುತ್ತೆ. ಓಕೆ, ಸೊ F1 ಜನರೇಷನ್ ಅಲ್ಲಿ 16 ಮತ್ತೆ ಇಲ್ಲಿ ಫಿಮೇಲ್ 32. ಸೊ ಏನಾಗುತ್ತೆ, ಆಫ್ಸ್ಪ್ರಿಂಗ್ಸ್ ಫಾರ್ಮ್ಡ್ ಬೈ ದ ಯೂನಿಯನ್ ಆಫ್ ಸ್ಪರ್ಮ್. ಓಕೆ, ಆಫ್ಸ್ಪ್ರಿಂಗ್ಸ್ ಫಾರ್ಮ್ಡ್ ಬೈ ದ ಯೂನಿಯನ್ ಆಫ್ ಸ್ಪರ್ಮ್, ದಟ್ ಇಸ್ n is equal to 16. ಓಕೆ, ಅಂಡ್ ಎಗ್ 16. So develops into female, that is queen ಅಥವಾ ವರ್ಕರ್ ಆಗಿರ್ಬೋದು. ಲೇಟರ್ ಕ್ವೀನ್ ಲೇಸ್ ಹೆಪ್ಲಾಯ್ಡ್ ಎಕ್ಸ್. ಅವಾಗ ಕ್ವೀನ್ ಏನಿರುತ್ತೆ, ದಟ್ ಲೇಡ್ ಎಕ್ಸ್ ಆರ್ ಹೆಪ್ಲಾಯ್ಡ್ ಎಕ್ಸ್ ಬೈ ಮಿಯಾಸಿಸ್. ಹೆಪ್ಲಾಯ್ಡ್ ಎಕ್ಸ್ ಬೈ ಮಿಯಾಸಿಸ್. ಓಕೆ, ಅನ್ಫರ್ಟೈಲ್ ಎಕ್ಸ್ ಡೆವಲಪ್ಸ್ ಇಂಟು ಮೇಲ್ ಹನಿಬೀಸ್ ಬೈ ಪಾರ್ಥೆನೋಜೆನೆಸಿಸ್. ಓಕೆ, ಅನ್ಫರ್ಟೈಲ್ ಎಕ್ಸ್ ಏನಿರುತ್ತೆ, ದಟ್ ಡೆವಲಪ್ಸ್ ಇಂಟು ಅನ್ಫರ್ಟೈಲ್ಡ್ ಎಕ್ಸ್ ಏನಿರುತ್ತೆ, ದಟ್ ಡೆವಲಪ್ ಇಂಟು ಮೇಲ್ ಹನಿಬಿ ಬೈ ಪಾರ್ಥೆನೋಜೆನೆಸಿಸ್. ಇನ್ನು ರೈಟ್ ಎ ನೋಟ್ ಆನ್ ಕಲರ್ ಬ್ಲೈಂಡ್ನೆಸ್ ಅಂತ ಇದೆ. ಇಟ್ ಇಸ್ ಅ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಡ್ಯೂ ಟು ಡಿಫೆಕ್ಟ್ ಇನ್ ಐದರ್ ರೆಡ್ ಆರ್ ಗ್ರೀನ್ ಕೋನ್ ಆಫ್ ಐ ರಿಸಲ್ಟಿಂಗ್ ಇನ್ ಫೇಲ್ಯೂರ್ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೆಡ್ ಅಂಡ್ ಗ್ರೀನ್ ಕಲರ್. ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನು, ರೆಡ್ ಮತ್ತೆ ಗ್ರೀನ್ ಕಲರ್ಗೆ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಬರಲ್ಲ. ಅಂದ್ರೆ ಎರಡು ಒಂದೇ ಅಂತ ಅನ್ಕೊಳ್ಳೋದು, ರೆಡ್ ಇದ್ರೆ ಗ್ರೀನ್ ಅನ್ನೋದು, ಗ್ರೀನ್ ಇದ್ರೆ ರೆಡ್ ಅನ್ನೋದು, ಅದನ್ನ ನಾವೇನಂತ ಹೇಳ್ತೀವಿ, ಕಲರ್ ಬ್ಲೈಂಡ್ನೆಸ್. ಸೊ ಇದು ಒಂದು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಕಲರ್ ಬ್ಲೈಂಡ್ನೆಸ್ ಅನ್ನುವಂಥದ್ದು ಮೂಲತಃ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಆಗಿರುತ್ತೆ, ಡ್ಯೂ ಟು ಡಿಫೆಕ್ಟ್ ಇನ್ ಐದರ್ ರೆಡ್ ಅಥವಾ ಗ್ರೀನ್ ಕೋನ್ ಆಫ್ ಐ. ಇನ್ನು ದಿಸ್ ಎಫೆಕ್ಟ್ ಇಸ್ ಡ್ಯೂ ಟು ಮ್ಯುಟೇಷನ್ ಇನ್ ಸರ್ಟೈನ್ ಜೀನ್ಸ್ ಪ್ರೆಸೆಂಟ್ ಇನ್ ದ ಎಕ್ಸ್ ಕ್ರೋಮೋಸೋಮ್. ಓಕೆ, ಈ ಒಂದು ಡಿಫೆಕ್ಟ್ ಏನಿರುತ್ತೆ, ಇಟ್ ಇಸ್ ಡ್ಯೂ ಟು ಮ್ಯುಟೇಷನ್ ಅಂದ್ರೆ ಏನು, ಸಡನ್ ಚೇಂಜ್ that occurs in genes present in the X chromosomes. It is related to X chromosome. Okay, it occurs in about 8% of males and only about 0.4% of females. Okay, explain the mechanism of XO type of sex determination in insects anta kelidare. In this type the females are homogametic. XX chromosomes andre nodi, ಫಿಮೇಲ್ ಹೋಮೋಗೆಮೆಟಿಕ್ ಆಗಿರುತ್ತೆ. ಸೊ XX ಕ್ರೋಮೋಸೋಮ್ಸ್ ಅನ್ನ ಒಳಗೊಂಡಿರುತ್ತೆ. ಅವು ಓನ್ಲಿ ಒನ್ ಟೈಪ್ ಆಫ್ ಎಗ್ ಕ್ಯಾರಿಂಗ್ X ಕ್ರೋಮೋಸೋಮ್ಸ್ ಅನ್ನ ಒಳಗೊಂಡಿರುತ್ತೆ. ಆದ್ರೆ ಮೇಲು ಮತ್ತೆ ಹೆಟಿರೋಗೆಮೆಟಿಕ್ ಆಗಿರುತ್ತೆ. ಮತ್ತೆ ಅದು X ಕ್ರೋಮೋಸೋಮ್ ಓನ್ಲಿ ಒನ್ X ಕ್ರೋಮೋಸೋಮ್ ಅನ್ನು ಒಳಗೊಂಡಿರುತ್ತೆ ವಿತೌಟ್ ದ ಪಾರ್ಟ್ನರ್. ಹೆನ್ಸ್ ದೇ ಪ್ರೊಡ್ಯೂಸ್ ಟೂ ಟೈಪ್ಸ್ ಆಫ್ ಸ್ಪರ್ಮ್ಸ್, where 50% of the sperms carrying X chromosome with autosomes and other 50% of the sperms carry only autosomes but no allosomes. So ಇಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ಫಿಮೇಲು ಮೇಲು. ಇಲ್ಲಿ ನೀವು ನೋಡಬಹುದು AA plus XX ಅಂದ್ರೆ ಏನು, ಆಟೋಸೋಮ್ಸ್. ಓಕೆ, ವಿತ್ ಕ್ರೋಮೋಸೋಮ್ಸ್ XX. ಇದು ಫಿಮೇಲ್ ಆಯ್ತು. ಇನ್ನು ಆಟೋಸೋಮ್ಸ್ ಪ್ಲಸ್ XO ಅಂದ್ರೆ ಇಲ್ಲಿ ಯಾವುದೇ ತರ ನಾವು ಓನ್ಲಿ ಆಟೋಸೋಮ್ಸ್, ಅಲ್ಲಿ ಯಾವುದೇ ಒಂದು ಅಲ್ಲೋಸೋಮ್ಸ್ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಓ ಅಂತ ತಗೊಂಡಿದೀವಿ. ಸೊ A ಪ್ಲಸ್ ಎಕ್ಸ್, ಅವಾಗ AA ಪ್ಲಸ್ XX ಫಿಮೇಲ್ ಆಗುತ್ತೆ. AA ಪ್ಲಸ್ XO ಏನಾಗುತ್ತೆ, ಅದು ಆಫ್ ಸ್ಪ್ರಿಂಗ್, ಮೇಲ್ ಆಫ್ ಸ್ಪ್ರಿಂಗ್. ಸೊ ವಾಟ್ ಇಸ್ ಫಿನೈಲ್ ಕಿಟೋನೂರಿಯಾ? ರೈಟ್ ದ ಕಾಸಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಫಿನೈಲ್ ಕಿಟೋನೂರಿಯಾ. Phenylketonuria is inborn error of metabolism which fails to convert phenylalanine into tyrosine. So cause ಏನು, ಕಾರಣ ಏನು ಅಂದ್ರೆ lacks an enzyme that converts the amino acid phenylalanine into tyrosine ಅಥವಾ autosomal recessive trait ಅಂತ ಹೇಳ್ತೀವಿ. ಇದ್ರದ್ದು ಸಿಂಪ್ಟಮ್ಸ್ ಬಂದು accumulation of phenylalanine in brain results in mental retardation. Okay, so this is about genetics ಆಗಿತ್ತು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ
ಬೇರೊಂದು ಇದರ ಒಂದು ಮುಂದುವರೆದ ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.